ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈ ರುಚಿಗೆ ಸ್ವಾಗತ. ಇವತ್ತು ನಾನು ಹರಿಯಾಲಿ ಪುಲಾವ್ ಅಥವಾ ಪಾಲಕ್ ಪುಲಾವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೋಟೆಲ್ಗಳಲ್ಲಿ ತುಂಬ ಫೇಮಸ್ ಆಗಿರುವಂತಹ ಒಂದು ರೆಸಿಪಿ. ಇದನ್ನು ಸುಲಭವಾಗಿ ಮನೆಯಲ್ಲಿಯೇ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಬನ್ನಿ ನೋಡೋಣ. ಇಲ್ಲಿ ನಾನು ಮೊದಲಿಗೆ ಪಾಲಕ್ನ ಬ್ಲೆಂಚ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅದನ್ನು ಬಿಸಿ ಬಿಸಿ ಕುದಿಯುವ ನೀರಿನಲ್ಲಿ ಒಂದು ಸಲ ಹಾಕಿ ಡಿಪ್ ಮಾಡಿ ಅದನ್ನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇದರಿಂದ ಪಾಲಕ್ನಲ್ಲಿರುವ ಆರೋಗ್ಯಕರ ಅಂಶಗಳು ತುಂಬ ಹಾರಿ ಹೋಗೋದಿಲ್ಲ. ಅದನ್ನು ತುಂಬ ಕುದಿಸಿದ್ರೆ ಒಳ್ಳೆಯದಲ್ಲ ಅಂತಲೂ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ಬ್ಲೆಂಚ್ ಅಂತ ಹೇಳ್ತಾರೆ. ಬ್ಲೆಂಚ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಆಗಿಂದಾಗ ತೆಗೆದು ಐಸ್ ನೀರಲ್ಲಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಾಗೆ ಇದನ್ನು ತೆಗೆದು ಮಿಕ್ಸಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಐಸ್ ಕ್ಯೂಬ್ಗಳನ್ನು ಸೇರಿಸಿ ನುಣ್ಣಗೆ ರುಬ್ಬಿದ್ದೀನಿ. ಐಸ್ ಕ್ಯೂಬನ್ನು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಆ ಕಲರ್ ಚೇಂಜ್ ಆಗೋದಿಲ್ಲ. ಐಸ್ ಕ್ಯೂಬ್ ಹಾಕೋದ್ರಿಂದ ಕಲರ್ ಚೇಂಜ್ ಆಗೋದಿಲ್ಲ. ಹಾಕಿ ನುಣ್ಣಗೆ ರುಬ್ತಾ ಇದ್ದೀನಿ. ನೀವು ರುಬ್ಬುವಾಗ ಹಸಿಮೆಣಸನ್ನು ಕೂಡ ಹಾಕ್ಕೋಬೋದು. ನೋಡಿ, ಈ ರೀತಿ ರುಬ್ಬಿ ಇಟ್ಕೋಬೇಕು. ಈಗ ನಾನು ಒಂದು ಪಾತ್ರೆಯಲ್ಲಿ ತುಪ್ಪ ಮತ್ತು ಬೆಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎರಡು ಕರಗಿದ ಮೇಲೆ ನೀವು ಇದನ್ನು ಕುಕ್ಕರ್ನಲ್ಲಿ ಮಾಡ್ಕೋಬೋದಾ ಅಂತ ಕೇಳ್ಬೋದು. ಕುಕ್ಕರ್ನಲ್ಲಿ ಮಾಡಿದ್ರೆ ಆ ಪಾಲಕ್ನ ಅಂಶ ಎಲ್ಲ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿಯಲ್ಲಿ ಮಾಡಿದ್ರೆ ಒಳ್ಳೆಯದು. ಈಗ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸೋಂಪು ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಒಂದು ಕಲ್ಲು ಹೂವನ್ನು ಕೂಡ ಹಾಕಿದ್ದೀನಿ. ಹಾಗೆ ಗೋಡಂಬಿ ಸೇರಿಸಿ ಸ್ವಲ್ಪ ಹುರಿದು ನಂತರ ಸಣ್ಣದಾಗಿ ಹೆಚ್ಚಿದಂತಹ ಶುಂಠಿ ಬೆಳ್ಳುಳ್ಳಿ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೋಬೋದು. ಸೀಳಿದಂತಹ ಹಸಿಮೆಣಸಿನಕಾಯಿ ಹಾಗೆ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿ ಬೇಯುವವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ನೀವು ಮೊದಲೇ ಹೇಳಿದ ಹಾಗೆ ಹಸಿಮೆಣಸನ್ನು ರುಬ್ಬುವಾಗಲೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ರುಬ್ಬುವಾಗ ಹಾಕಿಲ್ಲ, ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಅರಿಶಿನ, ಕೆಂಪು ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ, ನಾನು ಹೋಲ್ ಗರಂ ಮಸಾಲೆಯನ್ನು ಕೂಡ ಹಾಕಿದ್ದೀನಿ. ಅದರ ಜೊತೆಗೆ ಗರಂ ಮಸಾಲ ಪುಡಿಯನ್ನು ಸೇರಿಸಿದ್ದೀನಿ. ಹಾಗೆ ಮೊಸರು, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಆ ಮೊಸರಿನಲ್ಲಿ ಬಿಟ್ಕೊಳ್ಳೋ ನೀರಿನ ಅಂಶ ಎಲ್ಲ ಹೋಗಿ ಮಸಾಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ನಂತರ ಅದಕ್ಕೆ ನಾವು ರುಬ್ಬಿದಂತಹ ಮಿಶ್ರಣವನ್ನು ಹಾಕ್ಕೋಬೇಕು. ಪಾಲಕ್ ಮಿಶ್ರಣವನ್ನು ಹಾಕಿ ಒಂದು ಸಲ ಚೆನ್ನಾಗಿ ಕುದಿಸ್ಬೇಕು. ಈಗ ಅದಕ್ಕೆ ಬೇಯಿಸಿದ ಮಿಶ್ರ ತರಕಾರಿಗಳನ್ನು ಸೇರಿಸಬೇಕು. ನಾನಿಲ್ಲಿ ಆಲ್ರೆಡಿ ಬೇಯಿಸಿದ್ದೀನಿ. ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಹಾಗೆ ಸಿಹಿ ಜೋಳವನ್ನು ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಚೆನ್ನಾಗಿ ಮಿಶ್ರ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಇಲ್ಲಿ ನೀವು ಹಸಿ ಬಟಾಣಿಯನ್ನು ಕೂಡ ಉಪಯೋಗ ಮಾಡ್ಕೋಬೋದು. ನಾನಿಲ್ಲಿ ಹಾಕಿಲ್ಲ. ಹಾಗೆ ಕಾಲಿಫ್ಲವರ್, ಗೋಬಿಯನ್ನು ಕೂಡ ಹಾಕ್ಕೋಬೋದು. ಈಗ ಇದಕ್ಕೆ ಉದುರುದರಾದಂತಹ ಬಾಸುಮತಿ ಅನ್ನವನ್ನು ಹಾಕಬೇಕು. ನಾವಿಲ್ಲಿ ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ. ಅನ್ನ ಮೊದಲು ಮಾಡಿಕೊಂಡು ಮತ್ತೆ ಮಸಾಲೆಯನ್ನು ಮಾಡಿದ್ದೀವಿ. ಅದಕ್ಕೋಸ್ಕರ ಉದುರುದರಾದಂತಹ ಬಾಸುಮತಿ ಅನ್ನವನ್ನು ಸೇರಿಸಿ ಚೆನ್ನಾಗಿ ಎಲ್ಲವನ್ನು ಸೇರಿಸಿ ಮಿಶ್ರ ಮಾಡಿದರೆ ರುಚಿಯಾದಂತಹ ಹರಿಯಾಲಿ ಪುಲಾವ್ ರೆಡಿ. ಇದನ್ನು ಪಾರ್ಟಿಗಳಲ್ಲೂ ಕೂಡ ಮಾಡ್ತಾರೆ. ರೆಸ್ಟೋರೆಂಟಲ್ಲೂ ತುಂಬ ಫೇಮಸ್ ಆದಂತಹ ಒಂದು ರೆಸಿಪಿ. ಚೆನ್ನಾಗಿ ಮಿಶ್ರ ಮಾಡಿದ್ರೆ ಹರಿಯಾಲಿ ಪುಲಾವ್ ರೆಡಿ. ಇದನ್ನು ಮಕ್ಕಳು ತುಂಬ ಇಷ್ಟಪಡ್ತಾರೆ. ಲಂಚ್ ಬಾಕ್ಸ್ಗೆ ಇದನ್ನು ಮಾಡ್ಕೋಬೋದು. ಹಾಗೆ ಸಂಡೇ ಸ್ಪೆಷಲ್ಲಾಗಿ ಮಾಡ್ಬೋದು, ಪಾರ್ಟಿಗಳಲ್ಲಿ ಮಾಡ್ಬೋದು. ಇದನ್ನು ನೀವು ರಾಯ್ತಾ ಜೊತೆಗೆ ಸರ್ವ್ ಮಾಡ್ಬೋದು. ನೀವು ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ. ಥ್ಯಾಂಕ್ ಯು.